ನಮ್ಮ ಕಾರ್ಯಕರ್ತರು ಎದೆಯಲ್ಲಿ ಕಿಚ್ಚನ್ನಿಟ್ಕೊಂಡಾಗಿದ್ದೀವಿ ಇವತ್ತು. ತುಕಾರಾಮಣ್ಣ, ನಿಮ್ಮ ಭಾಗದಲ್ಲಿ ನೀವು ನೋಡ್ಕೊಳ್ರಿ, ನಮ್ಮ ಭಾಗದಲ್ಲಿ ನಾವು ನೋಡ್ಕೊಳ್ತೀವಿ. ನಮ್ಮಲ್ಲಿ ಅರ್ಜುನಗೆ ಇವತ್ತು ಅವರಿಗಿಂತ ಹೆಚ್ಚಿನ ಪರ್ಸೆಂಟ್ ಮತವನ್ನು ಕೊಟ್ಟು ನಿಮ್ಮನ್ನ ಡೆಲ್ಲಿಗೆ ಕಳಿಸಿ ಈ ಭಾಗದ ಧೋನಿಯಾಗಿ ಕೆಲಸ ಮಾಡಲಿಕ್ಕೆ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬೈಬಿಡ್ಬೇಡ್ರಿ. ಇವತ್ತು ಭರತ್ ರೆಡ್ಡಿ ಅವರು ಸಿಟಿಯಲ್ಲಿ ಅವ್ರಿಗೆ ಬಂದಂತ ನೀರಿಗಿಂತ ಜಾಸ್ತಿ ಕೊಡ್ತೀವಿ. ಆದ್ರೆ ಇವತ್ತು ನಾನು ಭರತ್ ರೆಡ್ಡಿ ಅವರಿಗೆ ಸವಾಲು ಹಾಕ್ತೀನಿ, ನಿನಗಿಂತ 10,000 ನೀರನ್ನು ನಾನು ಜಾಸ್ತಿ ಇವತ್ತು ಹೇಳ್ತಾರೆ. ಈ ಸಭೆ ಆದ್ಮೇಲೆ ಬರ್ತಾರೆ, ಮನೆಯನ್ನ ಬರ್ತಾರೆ, ಮೆಲ್ಲಕ್ಕೆ ಗಾಡಿ ಹಾಕೊಂಡು ನಿಮ್ಮ ಮನೆಗಳಿಗೆ ಮಾಮ ಪೆದ್ದಯ್ಯನ ಚಿನ್ನಯ್ಯನ ಅಂತೇಳಿ ಬರ್ತಾರೆ. ಯಾರು ಕೂಡ ನಮ್ಮ ನಾಯಕರು ಬಗ್ಗೆ ಆಗ್ಬೇಕು. ದಯಮಾಡಿ ಇವತ್ತು ನಾನು ನಿಮ್ಮ ಜೊತೆಯಾಗಿ ನಿಮ್ಮ ತಮ್ಮ ನಿಮ್ಮ ಮಗನಾಗಿ ಇವತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣ ಸಚಿವರಾಗಿ ನಾನು ಹೇಳ್ತೇನೆ. ಇವತ್ತು ಯಾರು ಕೂಡ ಸುಳ್ಳು ಭರವಸೆಗಳು ಹೋಗಬೇಡ್ರಿ. ಕಳೆದ ಚುನಾವಣೆಯಲ್ಲಿ ಹೇಳಿದ್ರು ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾನು ಗೆದ್ರೆ ಮುಖ್ಯಮಂತ್ರಿ ಆಗ್ತೀನಿ, ಮಂತ್ರಿ ಆಗ್ತೀನಿ, ಉಪಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಎಲ್ಲ ಸುಳ್ಳೆ. ಇವತ್ತು ಬರ್ತಾರೆ, ಇವತ್ತು ನಾನು ಮತ್ತೆ ಗೆದ್ರೆ ಕೇಂದ್ರ ಮಂತ್ರಿ ಆಗ್ತೇನೆ ಅಂತ ಹೇಳ್ತಾರೆ. ಇವತ್ತಿಂದ ಹಾಲು ಬೇಕು, ಸೂಲು ಬೇಕು, ಕೊಡಸ್ಬೇಕು ಸೋಮಲಿಂಗ ಅಂತ ಇವೆಲ್ಲ ನಡೆಯಂಗಿಲ್ಲ. ಈ ಬಾರಿ ಇವತ್ತು ಅದಕ್ಕೆಲ್ಲ ಶಕ್ತಿ ತುಂಬಿದಂತವರು ಮಾನ್ಯ ಈ ಭಾಗದಲ್ಲಿರುವಂತ ಎಲ್ಲ ನಾಯಕರು ಸರ್ದಾರ್ ರೆಡ್ಡಿ ಬರ್ತಾರೆ, ಇಲ್ಲಿರುವಂತಹ ಪ್ರತಿಯೊಬ್ಬರು ಬರ್ತಾರೆ, ನಾಸೀರ್ ಹುಸೇನ್ ಅವರು ಬರ್ತಾರೆ, ಪ್ರತಿಯೊಂದು ಮಾನವಣ್ಣ ಬರ್ತಾರೆ, ನಾರಾಯಣ ಬರ್ತಾರೆ, ನಮ್ಮ ಗೌಡರು ಬರ್ತಾರೆ, ನಮ್ಮ ಹಸ್ತಪಂಪನ ಗೌಡರು ಬರ್ತಾರೆ, ವಿಪಕ್ಷ ಗೌಡರು ಬರ್ತಾರೆ, ಎಲ್ ಮಾರಾಯಣಗೌಡರು ಬರ್ತಾರೆ. ಪ್ರತಿಯೊಬ್ಬರು ಕೂಡ ಬಂದು ನಿಮ್ಮನ್ನ ತೋರಿಸುವಂತ ಶಕ್ತಿ ಮಾಡ್ತೀವಂತೇಳಿ ಕೂಡ ವೇದಿಕೆ ಮೇಲೆ ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೇನೆ. ಇವತ್ತು ನೀವೆಲ್ಲ ಇದ್ರೆ ನಾನು, ಇವತ್ತು ನೀವೆಲ್ಲರ ಶಕ್ತಿನೇ ನಾನು ಇವತ್ತು ನಿಮ್ಮೆಲ್ಲರ ಖುಷಿಯಿಂದ, ನಿಮ್ಮೆಲ್ಲರ ಪ್ರತಿಯೊಬ್ಬರ ಅಣುವಿನಿಂದ ಖುಷಿಯಾಗಿ ನನಗೆ ಇವತ್ತು ಮಾಡಿ ನನ್ನ ಮೇಲೆ ಒಂದು ದೊಡ್ಡ ನಂಬಿಕೆ ಇಟ್ಕೊಂಡು ಶಕ್ತಿಯಾಗಿ ಹೊರಹೊಮ್ಮಿಸಿದ್ರಿ. ಈ ಶಕ್ತಿಯನ್ನ ನಿಮಗೇ ದಾರ ಆಗ್ತೇನೆ. ಇವತ್ತು ಕಳೆದ 1 ವರ್ಷದಿಂದ ಕೆಲವರೆಲ್ಲ ಹೇಳ್ತಿರ್ಬೋದು ಇಲ್ಲ ಕೆಲಸಗಳು ಆಗಿಲ್ಲ ಅಂತೇಳಿ. ಅವ್ರು ಆಗಲಿಲ್ಲ. ಯಾಕಾಗಲಿಲ್ಲ ಅಂದ್ರೆ ಪಂಚ ಗ್ಯಾರಂಟಿಗಳನ್ನ ಈಗಾಗಲೇ ಕೂಡ ನಮ್ಮ ಸರ್ಕಾರ ಕೊಟ್ಟಿದೆ. ಇವತ್ತು ನಿಮ್ಮ ಕಾರ್ಯಕರ್ತರು ಹೆಗ್ಗಳಿಕೆ ಹೇಳ್ಬೋದು. ಪ್ರತಿ